ಕಾರ್ಡ್ ಸೀಟ್ ಅಂತಾರ, ಪ್ಲೇನ್ ಸೀಟ್. ಸೊ ಗ್ರೀನ್ ಕಲರ್ ಸಿಗ್ಲಿಲ್ಲ, ಕತ್ರಿ ಬೇಕು ಇದನ್ನ ಕಟ್ಸಾಕ. ಗಮ್ಮ, ಬಲೂನ್, ಚಿಕ್ ಚಿಕ್ ಬಲೂನ್ ಅದಲ್ಲ ಮಾಡ್ಬೇಕು. ಇವು ಎರಡು ತಳಗಿಟ್ಟು ಈ ತರ ಹಚ್ಚಬೇಕು. ಎಲ್ಲಾ ತರ ಫಿನಿಶ್ ಆಗುತ್ತೆ. ಈ ತರ ಅಂಟಿಸ್ತಿದ್ದಾರೆ. ಬರೇ ಬಿಳಿ ವಜೆ ಅಷ್ಟೇ. ಹ್ಯಾಪಿ ಕ್ರಿಸ್ಮಸ್. ಏನು ಮುಟ್ಬೇಡ್ರಿ ಯಾರು. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಗೀತಾ ಮಹೇಶ್. ವೆಲ್ಕಮ್ ಟು ದಿ ಚಾನಲ್. ಸೊ ಇವತ್ತು ಕ್ರಿಸ್ಮಸ್ ಡೇ ಆಗಿರೋದ್ರಿಂದ ಕ್ರಿಸ್ಮಸ್ ಟ್ರೀಸ್ ಮಾಡೋಣ ಅಂತ ಹೇಳ್ಬಿಟ್ಟು, ಸೊ ಇವತ್ತು ನಮ್ಮ ಸ್ಟೂಡೆಂಟ್ಸ್ ಕ್ರಿಸ್ಮಸ್ ಡೇ ಟ್ರೀಸ್ ಸ್ಟಾರ್ಟ್ ಮಾಡ್ತಾರ. ಸೊ ಸ್ಟಾರ್ಟ್ ಮಾಡೋಣ. ಹಾ, ಓಕೆ. ಕ್ರಿಸ್ಮಸ್ ಟ್ರೀಸ್ ಮಾಡಕ ಫಸ್ಟ್ ಒಂದ್ ಬಂದ್ಬಿಟ್ಟು ಇದಕ್ಕೇನಂತಾರ, ಕಾರ್ಡ್ ಸೀಟ್ ಅಂತಾರ, ಪ್ಲೇನ್ ಸೀಟ್. ಸೊ ಗ್ರೀನ್ ಕಲರ್ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಸ್ಕೈ ಬ್ಲೂ. ಫಸ್ಟ್ ಒಂದ್ ಇದು ಬೇಕು. ಸೆಕೆಂಡ್ ಏನ್ ಬೇಕು, ಕತ್ರಿ ಬೇಕು ಇದನ್ನ ಕಟ್ ಮಾಡಾಕ, ಅಂಟ್ಸಾಕ ಗಮ್ಮ. ಸೊ ಆಮೇಲೆ ಇವಕ್ಕೇನಂತಾರ, ಬಲೂನ್, ಚಿಕ್ ಚಿಕ್ ಬಲೂನ್ ಅದಲ್ಲ. ಸೊ ಅಂಟ್ಸಾಕ್ ಇದು ಬೇಕು. ಇದ ರಟ್ ಬಂದ್ಬಿಟ್ಟು ಕೆಳಗ ಗಿಡದ ಬಡ್ಡಿ ತರ ಇರುತ್ತಲ್ಲ, ಸೊ ಅದ್ ಮಾಡಾಕ ಇದ ರಟ್. ನೆಕ್ಸ್ಟ್ ಈಗ ಸ್ಟೂಡೆಂಟ್ ಅವ್ರ ಮಾಡ್ತಾರೆ ಕ್ರಿಸ್ಮಸ್ ಟ್ರೀಸ್ ಹೆಂಗ್ ಮಾಡೋದ್ ಅಂತ ಹೇಳ್ಬಿಟ್ಟು ನೋಡೋಣ. ಬರ್ರಿ ಸ್ಟಾರ್ಟ್ ಮಾಡ್ರಿ. ಈಗ ಫಸ್ಟ್ ಏನ್ ಮಾಡ್ಬೇಕು, ಸುತ್ರಿ ಅದನ್ನ. ಮೊದಲಿಗೆ ಅದನ್ನು ರೌಂಡ್ ಶೇಪ್ ಬರೋವರೆಗೂ ಸುತ್ತಬೇಕು. ಅದನ್ನು ನೀಟಾಗಿ ಸ್ವಲ್ಪ ಕೆಳಗಡೆ ಮೇಲೆ ಸಣ್ಣಗೆ ಬಂದರೆ ಕೆಳಗಡೆ ರೌಂಡ್ ಶೇಪಾಗಿ ದೊಡ್ಡದು ಬರಬೇಕು. ಅದು ಬಂದ ಮೇಲೆ ಅದನ್ನು ರೌಂಡಾಗಿ ಕಟ್ ಮಾಡ್ಕೋಬೇಕು. ಕರೆಕ್ಟ್ ಬಂತಾ? ಸೊ ಈಗ ಇದನ್ನ ಸುತ್ತಿದ್ದಾಯ್ತು. ಈಗ ಇದನ್ನ ಈ ತರ ತಗೊಂಡು ಇಲ್ಲಿ ಗಮ್ ಅಂಟಿಸ್ಬೇಕು. ಗಮ್ ತಮ್ಮ ತಡಿ. ಈ ತರ ಗಮ್ ತಗೊಂಡು ಇಲ್ಲಿ ಹಚ್ಚಿ ಈ ತರ ಮಾಡಿ ಇದನ್ನ ಇಲ್ಲಿ ಅಂಟಿಸ್ಬೇಕು. ಈ ತರ ಅಂಟಿಸಿ ಇಲ್ಲಿ ಇದನ್ನ ಗಮ್ ಅಂಟಿಸಿದಾಯ್ತು. ಈಗ ಇದನ್ನ ಈ ತರ ತಗೊಂಡು ಇಲ್ಲಿ ಮಡಚಿ ಈಗ ಕಟ್ ಮಾಡ್ಬೇಕು. ಮಾಡಬೇಕು. ಇದಾಯ್ತು. ಇದನ್ನ ಈ ತರ ಮಾಡ್ಕೋಬೇಕು. ಮತ್ತೆ ಇದನ್ನ ಈ ತರ ಇಡಬೇಕು. ಇದನ್ನ ಈ ತರ ರೌಂಡ್ ಶೇಪ್ ಕಟ್ ಮಾಡ್ಕೋಬೇಕು. ಆಮೇಲೆ ಇಷ್ಟನ್ನು ಇಡಬೇಕು. ಈಗ ಸೊ ಇದನ್ನ ರೌಂಡ್ ಸ್ಟೆಪ್ ಆಗಿ ಕಟ್ ಮಾಡಿದೀವಿ. ಈಗ ಇದರಲ್ಲಿ ಈ ತರ ಎಲ್ಲ ಡಿಸೈನ್ ಮಾಡಬೇಕು. ನಾವೀಗ ಈಗ ಇವನ್ನ ಉದ್ದುದ್ದಕ್ಕಿರೋ ಸೀಟ್ಗಳನ್ನ ಕಟ್ ಮಾಡ್ಬೇಕು. ಯಾಕಂದರೆ ಗಿಡದ ಎಲೆ ಥರನ ರೌಂಡ್ ಸುತ್ತಬೇಕಲ್ಲ. ಸೊ ಹಾಗಾಗಿ ಇವನ್ನ ಉದ್ದುದ್ದ ಪೇಪರ್ಗಳನ್ನ ಕಟ್ ಮಾಡ್ಕೋಬೇಕು. ನೀವೇ ಮಾಡೋ ಅಂತಂದ್ರೆ ಅವ್ರಿಗೆ ಎಷ್ಟು ಖುಷಿ. ಸೊ ಈ ಥರ ಸೀಟ್ಗಳನ್ನ ಕಟ್ ಮಾಡ್ಕೊಂಡು ಇವನು ಸಣ್ಣ ಸಣ್ಣಗಾಗಿ ಕಟ್ ಮಾಡಬೇಕು. ಯಾಕಂದರೆ ಎಲಿತೆಲ್ಲ ರೌಂಡಾಗಿ ಬರಬೇಕಲ್ಲ. ಸೊ ಹಾಗಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಸೊ ಅವರಿಗೆ ಕರೆಕ್ಟಾಗಿ ಬರ್ತಿಲ್ಲ, ಆದರೂ ಟ್ರೈ ಮಾಡ್ತಿದ್ದಾರೆ. ನಾವೇ ಮಾಡ್ತಿದ್ದೀವಲ್ಲ ಅಂಥೇಳಿ ಅನ್ನೋದೊಂಥರ ಖುಷಿ ಐತೆ ಅವರಿಗೆ. ಸೊ ನೋಡೋಣ ಹೇಗೆ ಮಾಡ್ತಾರೆ ಅಂತ. ಒಂದು ಸಲ ಅವ್ರಿಗೆ ಕರೆಕ್ಟಾಗಿ ತೋರಿಸೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ತೋರಿಸ್ತಿದ್ದೆ. ಈ ಥರ ಕಟ್ ಮಾಡಬೇಕು.
ಈ ತರ ಫಟ್ 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 ಕಟ್ ಮಾಡಬೇಕು. ಮಾಡಿದ್ಮೇಲೆ ಈ ಥರ ಕಾಣಿಸ್ಬೇಕು ಪೇಪರು. ಕಟ್ ಮಾಡಿ ಇಲ್ಲಿ ನೋಡಿ ಆಲ್ರೆಡಿ ಒಂದನೇದು ಕಟ್ ಮಾಡಿ ಆಗಿದೆ, ಇದು ಎರಡನೇದು. ಅವ್ರು ಹೇಳ್ತಿದ್ದು ಆಲ್ಮೋಸ್ಟ್ ಆಂಟಿ ಈ ಬ್ಲಾಗಲ್ಲಿ ನಾವೇ ಮಾತಾಡ್ತೀವಿ ಅಂತ. ಅವ್ರಿಗೊಂಥರ ಖುಷಿಯಾಗಿತ್ತು. ಯಾವಾಗಲೂ ಈ ಥರ ಆ್ಯಕ್ಟಿವಿಟೀಸ್ನ ಮಾಡ್ತಾ ಇದ್ದರೆ ಅವ್ರಿಗೂ ಒಂಥರ ಖುಷಿ ಸಿಗುತ್ತೆ. ಕೆಲವೊಂದು ಟೈಮ್ ನಾವೇ ಓನಾಗಿ ಏನಾದರೂ ಈ ಥರ ಮಾಡೋಣ ಅಂತಂದಾಗ ಸೊ ಅದು ಆಗೋದೇ ಇಲ್ಲ. ಸೊ ಇವ್ರ ಜೊತೆ ಸೇರಿಕೊಂಡ್ರೆ ಎಲ್ಲ ಥರದಿಂದನೂ ಆ್ಯಕ್ಟಿವಿಟೀಸಲ್ಲಿ ನಾವು ತುಂಬ ಕಲಿತಿದೆ ಇವ್ರ ಜೊತೆ ಇದ್ದುಕೊಂಡು. ಸೊ ಹಾಗಾಗಿ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಲಿ ಎಲ್ಲ ಥರದಿಂದನೂ ಎಂಜಾಯ್ಮೆಂಟ್ ಮಾಡ್ಬೋದು. ಸೊ ಇವತ್ತು ಹ್ಯಾಪಿಯಾಗಿರೋದು. ತೋರಿಸಿ ಅಲ್ಲ ಕಾರ್ತಿಕ್ ನೀನ್ ಕರೆಕ್ಟ್ ಆಗೋಲ್ತ ಸುರುಳಿ ಸುತ್ತಬೇಕು ಪ್ರತಿ ನೀನ್ ತೋರ್ಸಕ್ಕೆ ನೀನ್ ಮಾಡಂಗ ಹಿಂದಿನ ತೋರ್ಸಕ್ಕೆ ಸಾಕಿನ ಹಿಂದಿನ ತೋರ್ಸ. ನೋಡಲ್ಲಿ ಚಂದ ಮಾಡ. ಸೊ ಈ ತರ ಮಾಡ್ಕೋಬೇಕು ನೀವು. ಇಲ್ಲಿ ನೋಡಿ ಈ ತರ ಮಾಡ್ಬೇಕು. ಇವು ಎರಡು ತಳಗಿಟ್ಟು ಫಸ್ಟ್ನೇದ್ದು ಬಲೂನ್ ಸ್ಟಾರ್ಟ್ ಮಾಡಿ ಆಂಟಿ. ಈ ತರ ಗಮ್ ಹಚ್ಕೊಂಡು ಈ ತರ ಹಚ್ಕೊಂಡು ಹೋಗ್ಬೇಕು. ಸುಮ್ಮನೆ ಹೆಂಗ್ ಹಿಡ್ಕೊಂಡು ಮ್ಯಾಕ ತಿರ್ಕಂತ ಈ ತರ ಗಮ್ಮನ್ನು ಹಚ್ಚಿ ಈ ತರ ತಗೊಂಡು ಮುನ್ಕತ್ತಡು ಈ ತರ ಇದನ್ನ ಹಚ್ಬೇಕು. ಕಟ್ ಮಾಡಿರೋ ಸೀಟ್ಗೆ ನೀಟಾಗಿ ಗಮ್ ಹಚ್ಚಿ ಅಂಟಿಸಿದ್ರೆ ಅದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಯಾಕಂದರೆ ಸೀಟೆಲ್ಲ ನೀಟಾಗಿ ಕೂತ್ಕೊಳ್ಳಲ್ಲ, ಸೊ ಗಟ್ಟಿಯಾಗಿ ಒತ್ತಕ್ಕೂ ಆಗಲ್ಲ. ಸೊ ಸ್ವಲ್ಪ ಸ್ವಲ್ಪ ಹಚ್ಚಿ ಕರೆಕ್ಟಾಗಿ ಕೂಡುತ್ತೆ. ಇದು ಸೀಟ್ಗಳಿಗೆ ಗಮ್ ಅಂಟಿಸಿ 1 by 1 ಅಂಟಿಸ್ತಾ ಹೋಗಬೇಕು. ಫೈನಲ್ವರೆಗೂ ಇದೇ ಥರನ ಗಮ್ ಹಚ್ಚಿ ನೀಟಾಗಿ ಅಂಟಿಸ್ತಾನೆ ಹೋಗಬೇಕು. ಸೊ ಅದು ಕರೆಕ್ಟಾಗಿ ಬಂದೇ ಬರುತ್ತೆ. ಈ ತರ ಮಾಡಬೇಕು. ಹೊರಗಡೆ ಸೇಫ್ಟಿಗೆ ಏನೂ ಇರಲಿಲ್ಲ ಅಂತ ಹೇಳ್ಬಿಟ್ಟು ಗಮ್ ಹಚ್ಚೋದು ಸ್ವಲ್ಪ ಕಷ್ಟ ಅಂತ ಅನಿಸ್ತಿತ್ತು. ಆದರೂ ನೋಟ್ ಬಟ್ ಪರವಾಗಿಲ್ಲ ಹಚ್ಚಿದ್ರು. ಈ ತರ ಗಮ್ಮನ್ನು ಹಚ್ಚಬೇಕು. ಗಮ್ಮನ್ನು ಹಚ್ಚಿ ಗಮ್ಮನ್ನು ಹಚ್ಚಿದ ನಂತರ ಈ ತರ ಸ್ಟೇಟ್ ನೋಡ ಸನಿ ಮ್ಯಾಗ ಎತ್ತಪ್ಪ ಒಂಚೂರು ಕಾರ್ತಿಕ್ ಒಳಗೆ ಬಳ್ಳಿ ಹುಟ್ಟಿನ ಗೊತ್ತಂತ ಹೋಗಿ ಏನೂ ಆಗಲ್ಲ ಅಂತಕಂತ ಈ ಕಡೆ ತಿರುಗಿ ಕ್ರಿಕೆಟ್ ಹಾಕೊಂಡಿ ಜಗ್ ಕಂಟಿನ್ಯೂ ಜಗ್ಗಿರ್ ಫಿಟ್ ಆಗ್ತದಂಡಿ ಯಾಕಂದ್ರೆ ಲೂಸ್ ಆಗತ್ತಂಡಿ ಜಗ್ ಕಂಟಿನ್ಯೂ ಫೈನಲಾಗಿ ಅಂತಿಂತೂ ಎಲ್ಲರೂ ಸೇರಿಕೊಂಡು ಒಂದು ಹಂತಕ್ಕೆ ತೊಗೊಂಬಂದುಬಿಟ್ರು. ಸೊ ಇದನ್ನು ಅಂಟಿಸೋದು ಅಷ್ಟು ಈಸಿ ಅಲ್ಲ. ಒಳಗಡೆ ಏನೂ ಸೇಫ್ಟಿಗೆ ಇಲ್ಲ ಅಂತ ಹೇಳಿಬಿಟ್ಟು ಅದನ್ನು ಗಮ್ ಅಂಟಿಸೋಕೆ ಕಷ್ಟ ಆಗ್ತಿತ್ತು. ಬಟ್ ಅಂಟಿಸಿದ್ರು ಏನೋ ಒಂದು ಫೈನಲಾಗಿ ಅರ್ಧ ಕಂಪ್ಲೀಟ್ ಆಗಿದೆ. ಸೊ ನೋಡಿ ಆಲ್ರೆಡಿ ಅರ್ಧಕ್ಕರ್ಧ ಮಾಡಿ ಆಗಿದೆ. ಈ ತರ ಹಚ್ಚಬೇಕು ಎಲ್ಲ ತರ. ಲಾಸ್ಟಿಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತೇಳಿ ಗಮ್ ಅಂಟಿಸೋಕೆ ಆಗ್ತಿರ್ಲಿಲ್ಲ ಅವರಿಗೆ. ಗಮ್ ಅಂಟಿಸೋಣ ಅಂತ ಹೇಳಿಬಿಟ್ಟು ಟೈಮ್ ಆಗಿಬಿಡುತ್ತೆ ಅಂತ ಸ್ವಲ್ಪ ಅವರಿಗೆ ಹೆಲ್ಪ್ ಮಾಡೋಣ ಅಂತ ಹೇಳಿಬಿಟ್ಟು ಹೆಲ್ಪ್ ಮಾಡಿದೆ. ಆಲ್ರೆಡಿ ಆಗಿದೆ. ಇನ್ನು ಚಿಕ್ಕ ಚಿಕ್ಕ ಬಲೂನ್ಗಳನ್ನು ಹಚ್ಚಬೇಕಾಗಿದೆ. ಇನ್ನು 1-2 ಅಂಟಿಸಿದ್ರೆ ಆಗೋಗುತ್ತೆ, ಫಿನಿಶ್ ಆಗುತ್ತೆ. ಆದ್ರೆ ಈಗ ಸೊ ಅವನ್ನೇ ಹಚ್ಚಿ ಗಮ್ ಅನ್ನು ಹಚ್ಚಿ ಮಾಡಬೇಕು. ಅದಕ್ಕೆ ನೀವು ಕ್ಲಿಯರ್ ಬರ್ತಂಡಿ. ಈಗ ಏನು ಕೇಳ್ತೀರಾ, ಸ್ಟಾರ್ ಮಾಡೋಕೆ ಏನು ಇರಲಿಲ್ಲ ಅಂತ ಹೇಳ್ಬಿಟ್ಟು ಅದೇ ಸೀಟ್ ಈ ತರ ಸ್ಟಾರ್ ಮಾಡಿ ಕಟ್ ಮಾಡಬೇಕು. ಅದಕ್ಕೆ ಚಿಕ್ಕ ಚಿಕ್ಕ ಬಲೂನ್ ಹಾಕಿ ಈ ತರ ಸ್ಟಾರ್ ಮಾಡಬೇಕು. ಈ ಥರ ಆ್ಯಕ್ಟಿವಿಟಿ ಮಾಡಿಸೋದ್ರಿಂದ ಹುಡುಗರಿಗೂ ನಾಲೆಜ್ ಬಿಲ್ಡ್ ಆಗುತ್ತೆ. ಸೊ ಯಾವುದೇ ಥರನಾದಂತಹ ಏನೇ ಇರಲಿ ಈ ಥರ ಮಾಡಿಸೋದು ಬೆಟರ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಅವರು ಖುಷಿಯಿಂದನೇ ತೊಗೊತಿದ್ರು. ನೆಕ್ಸ್ಟ್ ಈಗ ಚಿಕ್ಕ ಚಿಕ್ಕ ಬಲೂನ್ಗಳಿದ್ದಾವೆ, ಅದನ್ನು ಅವರೇ ಅಂಟಿಸ್ತಾರೆ ಅಂತ ಹೇಳಿ ನೋಡೋಣ ಬರ್ರಿ. ನೋಡಿ ಈ ತರ ಅಂಟಿಸ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಬಲೂನ್ಗಳನ್ನು. ಈ ಬಲೂನ್ನ ಗಮ್ ಹಚ್ಚಿ ಈ ತರ ಅಂಟಿಸ್ತಿದ್ದಾರೆ.
ನೋಡಿ ಸ್ಟಾರ್ ಈ ತರ ಇದೆ. ಅಮ್ಮ, ಆಂಟಿ 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 ಇಷ್ಟಿದೆ ನೋಡಿ ಒಟ್ಟು. ಫೈನಲ್ ಆಗಿ ಎಲ್ಲ ಮುಗಿಸಿದ್ರು. ಹೇಗೆ ಬಂದಿದೆ ಕ್ರಿಸ್ಮಸ್ ಟ್ರೀಸ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮತ್ತು ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು. ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿರಲಿ ಅಂತ ಹೇಳಿಬಿಟ್ಟು ಚರ್ಚಿಗೆ ಕರ್ಕೊಂಡು ಹೋಗ್ತಿದ್ದೀವಿ. ಸೊ ನೀವು ಬನ್ನಿ, ಏನೇನಿದೆ ಅಂತ ಹೇಳಿಬಿಟ್ಟು ನೋಡ್ಕೊಂಬರೋಣ.